ಈಕೆಯ ಹೆಸರು ರೆಹನಾ ಫಾತಿಮಾ. ಶಬರಿಮಲೆ ಅಯ್ಯಪ್ಪ ಸನ್ನಿಧಾನ ಪ್ರವೇಶಕ್ಕೆ ಎಲ್ಲಾ ವಯಸ್ಸಿನ ಮಹಿಳೆಯರಿಗೆ ಅವಕಾಶ ನೀಡಬೇಕು ಅಂತ ನಡೆಸಿದಂಥ ಟೂಲ್ ಕಿಟ್ ಪ್ರತಿಭಟನೆಯ ಮುಂದಾಳತ್ವ ವಹಿಸಿದವಳು. ಆದರೆ ಮಸೀದಿಗಳ ಒಳಗೆ ಮಹಿಳೆಯರಿಗೆ ಯಾಕೆ ಪ್ರವೇಶ ಇಲ್ಲ ಅಂತ ಇವಳು ಹೋರಾಟ ಮಾಡಲೇ ಇಲ್ಲ. ಅದೇ ರೀತಿ ಇವನ ಹೆಸರು ಸಮೀರ್. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಸರ್ಕಾರಕ್ಕೆ ಸೇರಬೇಕು ಅಂತ ಹೇಳ್ತಾ ಇರುವಂಥ ಟೂಲ್ ಕಿಟ್ ಗ್ಯಾಂಗಿನ ಯೂಟ್ಯೂಬರ್. ಇಡೀ ತನ್ನ ವಿಡಿಯೋದಲ್ಲಿ ಹಿಂದೂ ದೇವಾಲಯಗಳು ಸರ್ಕಾರದ ವಶದಲ್ಲಿರಬೇಕು ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ ವಿನಃ ಮಸೀದಿ ದರ್ಗಾಗಳು ಸರ್ಕಾರದ ವಶದಲ್ಲಿ ಯಾಕಿಲ್ಲ ಅಂತ ಇವನು ಯಾವತ್ತೂ ಪ್ರಶ್ನೆ ಮಾಡಿಲ್ಲ. ಇಲ್ಲಿ ಒಂದಂತೂ ಸ್ಪಷ್ಟ, ಇವರ ಟೂಲ್ ಕಿಟ್ ಗ್ಯಾಂಗಿನ ಟಾರ್ಗೆಟ್ ಕೇವಲ ಹಿಂದೂಗಳು, ಹಾಗೆ ಹಿಂದೂ ದೇವಾಲಯಗಳು ಮಾತ್ರ. ಇವರು ಅಸ್ತ್ರವಾಗಿ ಬಳಸುವಂತಹ ಮಹಿಳೆಯರು, ಹೋರಾಟ, ಈ ತರಹದ ಹಿಂದೂಗಳ ಎಮೋಷನಲ್ಗಳು ಇಂಥ ಟೂಲ್ ಕಿಟ್ಗಳಿಗೆ ಬರೀ ನೆಪ ಮಾತ್ರ. ಆಯಾ ಸಂದರ್ಭಕ್ಕೆ ತಕ್ಕಂತೆ ಇವರು ಹಾಕುವ ವೇಷಗಳು ಹಾಗೆ ನಟಿಸುವ ಪಾತ್ರಗಳು ಕೂಡ ಬದಲಾಗ್ತಾ ಇರ್ತವೆ. ಆದರೆ ಇವರ ಉದ್ದೇಶ ಮಾತ್ರ ಒಂದೇ ಆಗಿರುತ್ತೆ, ಎಚ್ಚರ. ಹಿಂದೂಗಳಿಗೆ ಇವರ ಈ ಟೂಲ್ ಕಿಟ್ ಷಡ್ಯಂತರದ ಮೂಲ ಅಜೆಂಡಾ ಏನು ಅನ್ನೋದು ಅರ್ಥ ಆದರೆ ತುಂಬಾ ಒಳ್ಳೆಯದು. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.